ನೀನ್ ಏನೇ ಹೇಳಮ್ಮ, ಅಪ್ಪ ಮಗ ಇಬ್ರು ಮಾಡೋ ಒಂದೊಂದು ಕೆಲಸನೂ ಮೆಚ್ಚಬೇಕಾದ್ದೆ. ಕರ್ತವ್ಯನೇ ದೊಡ್ಡದು ಅಂತ ಹೋಗೋ ಮಗ, ಯಾರಿಗೂ ಹೆದರದೆ ನ್ಯಾಯಕ್ಕೋಸ್ಕರ ಹೋರಾಡೋ ಅಪ್ಪ. ಆಹಾ, ಅಂಥ ಸಂಸಾರದಿಂದ ಕುಮಾರ್ ನನ್ ಮನೆ ಅಳಿಯನಾಗಿ ಸಿಕ್ಕಿರೋದು ನನ್ ಪುಣ್ಯ. ಕರೆಕ್ಟ್ ಡ್ಯಾಡಿ, ನೀವೇನೇ ಹೇಳಿ, ಕುಮಾರ್ ತುಂಬಾ ಬ್ರಿಲಿಯಂಟ್. ಹಿಡಿದ ಕೆಲ್ಸನ ಸಾಧಿಸ್ತೇ ಬಿಡೋನಲ್ಲ. ಹಾ, ನೋಡ್ದಿಯಪ್ಪ, ಒಂಚೂರ್ ಕುಮಾರ್ನ ಹೊಗಳಿದ್ದಕ್ಕೆ ಅವ್ನ್ ಪರ ಇಸ್ಕೊಂಡ್ ಮಾತಾಡ್ತಾ ಇದ್ದಾಳೆ. ನೋಡಿ ಡ್ಯಾಡಿ, ಯಾವಾಗ್ಲೂ ಉಳ್ಕಿಂಡಲ್ ಮಾಡ್ತಾನೆ ಇರ್ತಾಳೆ. ಹೋಗ್ಲಿ ಬಿಡಮ್ಮ, ಅವಳನ್ನ ಯಾಕೆ ಗೊಳಿಕೋತಿಯ ಪಾಪ. ಹಾ ಹಾ ಹಾ, ಆಯ್ತಮ್ಮ ತಾಯಿ, ತಪ್ಪಾಯ್ತು. ಫೈನ್ ಬೇಕಾದ್ರೂ ಕೊಡ್ತೀನಿ. ಕಾಂಪ್ರಮೈಸ್ ತಾನೆ? ಮೋಡ್ಬಿಟ್ಟು ಕಾಂಪ್ರಮೈಸ್ ಬೇರೆ. ಡ್ಯಾಡಿ, ಎಷ್ಟು ದಿನ ಆಯ್ತು ನೀವು ನನ್ ಪ್ರೋಗ್ರಾಮ್ ನೋಡಿ. ಪ್ಲೀಸ್ ಡ್ಯಾಡಿ, ನಾಳೆ ಯವನಿಕಾದಲ್ಲಿ ನನ್ ಬೆನಿಫಿಟ್ ಶೋ ಇದೆ, ನೀವು ತಪ್ಪದೇ ಬರ್ಬೇಕು. ಸಾರಿ ಪುಟ್ಟ, ನಾಳೆ ಬಹಳ ಇಂಪಾರ್ಟೆಂಟ್ ಬೋರ್ಡ್ ಮೀಟಿಂಗ್ ಇದೆ. ಹಾ, ನೆಕ್ಸ್ಟ್ ಟೈಮ್ ಕರಿ, 100% ಬರ್ತೀನಿ. ನೀನೇ? ನಾನಾ? ನನಗ್ ಬೇರೆ ಕೆಲ್ಸ ಇದೆ ಕಣೆ. ನೀವ್ ಯಾರು ಬರೋದ್ ಬೇಡ, ಇಬ್ರಿಗೂ ನನ್ ಮೇಲೆ ಪ್ರೀತಿನೇ ಇಲ್ಲ. ನಂದಿನಿ, ಹಾಗೆ ಊಟ ಬಿಟ್ಟು ಹೋಗ್ಬಾರ್ದಮ್ಮ. ಅಪ್ಪ, ಅವಳು ಎಲ್ಲಿ ಹೋಗ್ತಾಳೆ ಅಂತ ನಂಗೆ ಗೊತ್ತು. ನೀವ್ ಊಟ ಮಾಡಿ, ಇದಕ್ಕೇನು ಕಮ್ಮಿ ಇಲ್ಲ ಅಲ್ರಿ. ನಿಮ್ಗೋಸ್ಕರ ಒಂದು ಜೀವ ಕಾಯ್ತಾ ಇದೆ, ಅದು ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ಮನ್ಸೇ ಬರಲ್ವೇನ್ರಿ? ಏನ್ ಮಾಡ್ಲಿ, ನನ್ ಡ್ಯೂಟಿ ಬಗ್ಗೆ ನನಗೆ ಗೊತ್ತಲ್ಲ. ಡ್ಯೂಟಿ ಅದನ್ ಬಿಟ್ರೆ ನಿಮಗ್ ಬೇರೆ ಏನು ಬೇಡ. ಏಯ್, ಬೇಜಾರ್ ಮಾಡ್ಕೋಬೇಡ. ಓಕೆ, ನಾಳೆ ಯವನಿಕಾದಲ್ಲಿ ನನ್ ಪ್ರೋಗ್ರಾಮ್ ಇದೆ. ನೀವು ಬರ್ಲಿಲ್ಲ ಅಂದ್ರೆ ಯಾವತ್ತೂ ನಾನ್ ನಿಮಗ್ ಮುಖನೇ ತೋರ್ಸಲ್ಲ. ಶೋ 100% ಬರ್ತೀನಿ. ಹಲೋ ಕುಮಾರ್, ನೀನ್ ನಂದಿನಿ ಪ್ರೋಗ್ರಾಮ್ ಹೋಗ್ಲಿಲ್ವಾ? ಇಲ್ಲ ಆಶಾ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಹೋಗ್ಲಿಲ್ಲ. ಎನಿ ಪ್ರಾಬ್ಲಮ್? ಡಾನ್ಸ್ ಪ್ರೋಗ್ರಾಮ್ ಹೋದೋಳು ಇಷ್ಟೊತ್ತಾದ್ರೂ ಬಂದಿಲ್ಲ. ನಂಗೆ ಯಾಕೋ ಭಯ ಆಗ್ತಾ ಇದೆ. ಯಾಕೋ ಹಾಗೆ ನಗ್ತಾ ಇದೀಯಾ? ಯಾರು ನೆಗೆದು ಬಿದ್ದೋದ್ರು ಅಂತ ಹಾಗೆ ನಗ್ತಿದ್ಯೋ? ಇವತ್ತಿನ ಈ ಪೇಪರ್ ನಲ್ಲಿ ನಿನ್ನ ಜಾತಕ ಹೇಳ್ತಾ ಇದೆ. ಏನಂತ? ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರ್ ಬಾಯಿಂದ ನೀನು ಉಗಿಸ್ಕೊಳ್ತೀಯ. ಲೋ, ಈ ನಟ್ಕಲಪ್ಪನಿಗೆ ಉಗಿಯೋಕೆ ಯಾವನ್ಗೋ ಇದೆ ತಾಕತ್ತು? ನೋಡೋಣ ನೀನು ಉಗಿಸ್ಕೊಳ್ತೀಯ ಇಲ್ಲ ನಾನು ಉಗಿಸ್ಕೊಳ್ತೀನಿ ಅಂತ ನೋಡ್ತಾ ನೋಡೋಣವಾ? ನೋಡೋಣ. ನಂದಿನಿ ಕೊಲೆ ಕೇಸ್ನಲ್ಲಿರೋ ಆರೋಪಿಗಳ ಫಿಂಗರ್ ಪ್ರಿಂಟ್ಸ್ ರಿಪೋರ್ಟ್. ನಟ್ಕಲಪ್ಪ. ಎಸ್ ಸರ್. ಕಾಲೇಜ್ ಲೆಕ್ಚರರ್ ಕೇಸ್ನಲ್ಲಿ ಬೇಲ್ ಮೇಲೆ ರಿಲೀಸ್ ಆದ್ರಲ್ಲ, ಆ ಹುಡುಗರ ಫಿಂಗರ್ ಪ್ರಿಂಟ್ಸ್ ರಿಪೋರ್ಟ್ ತಗೊಂಡ್ ಬಾ. ಸರಿ ಸರ್. ಕೆಲಸದ ಮೇಲೆ ಜ್ಞಾನ ಇಲ್ವಾ ನಿಂಗೆ? ಬೇರೆ ಫೇಲ್ ತಂದಿದ್ದೀಯಲ್ಲ. ಗೆಟ್ ಮಿ ದ ಫಿಂಗರ್ ಪ್ರಿಂಟ್ಸ್ ಫೈಲ್. ಐ ಸೇ. ಎಸ್ ಸರ್. ನಾನು ಕಷ್ಟಪಟ್ಟು ಅದೇ ಫೈಲ್ ಹುಡುಕುದ್ನಲ್ಲ, ಹೇಗ್ ಮಿಸ್ ಆಯ್ತು?
ಯಾಕಯ್ಯ ಮಕ ಒಳ್ಳೆ ಹರಳೆಣ್ಣೆ ಕುಡಿದ ಒಂಥರ ಮಾಡ್ಕೊಂಡಿದ್ಯಾ? ಥು, ನಿನ್ ಬಾಯಿನ ಮೊದಲು ಪೆಣ ಇಲ್ಲ ತೊಳ್ಕೊ. ಯಾಕೆ? ಮತ್ ಇನ್ನೇನಯ್ಯ, ಅದ್ ಯಾವ ಗಳಿಗೆಯಲ್ಲಿ ಹೇಳಿದ್ಯೋ ಪೊಲೀಸ್ ಆಫೀಸರ್ ನಿನ್ನ ಕ್ಯಾಕರ್ ಸುಗಿತಾರೆ ಅಂತ ಉಗದೇ ಬಿಟ್ರಲ್ಲಪ್ಪ. ಸದ್ಯ ಉಗಿಸ್ಕೊಂಡಲ್ಲ. ಅಲ್ಲ ಕಣಯ್ಯ, ನಾನು ಆ ರ್ಯಾಕ್ ಇಂದ ಫೈಲ್ ನ ತೆಗೆದು ಇಲ್ಲೇ ಇಟ್ಟಿದ್ದೆ. ಹ, ಸಾಹೇಬರಿಗೆ ಫೈಲ್ ತಗೊಂಡೋಗಿ ಕೊಡ್ತೀನಿ, ಅದು ಫಿಂಗರ್ ಪ್ರಿಂಟ್ಸ್ ಫೈಲ್ ಅಲ್ವೇ ಅಲ್ಲ. ಇಲ್ಲಿ ಬಂದು ನೋಡ್ತೀನಿ ಫಿಂಗರ್ ಪ್ರಿಂಟ್ಸ್ ಫೈಲ್ ಇಲ್ಲೇ ಇದೆ. ಅದು ಹಾಗೆ ಆ ಫೈಲ್ ನಾನ್ ತಗೊಂಡಿದ್ನಲ್ಲ. ಏನೇ ಅಪ್ಪ, ಬರೀ ಇಷ್ಟೇ ಅಲ್ಲ, ಇನ್ನು ಮುಂದೆ ಇದೆ, ಹುಷಾರಾಗಿರು. You are under arrest. ಸರ್, ಸರ್, ನಂದಿನನ್ನ ಕೊಲೆ ಮಾಡಿದ ಸ್ಕೌಂಡ್ರಲ್ಸ್ ನ ಅರೆಸ್ಟ್ ಮಾಡಿದ್ದೀನಿ. ನಮ್ಮಿಬ್ಬರಿಗೆ ಅನ್ಯಾಯ ಮಾಡಿದ ಅವರಿಬ್ಬರನ್ನ ಗಲ್ಗೇರಿಸ್ತೀನಿ. ಅವ್ರ ಮೇಲೊಂದು ಕಂಪ್ಲೇಂಟ್ ಕೊಡಿ ಸರ್. ಕಳೆದೋದ್ ಘಟನೆ ನೆನೆಸ್ಕೊಂಡಿದ್ರೆ ಪ್ರಯೋಜನ ಇಲ್ಲ ಸರ್. ಕಂಪ್ಲೇಂಟ್ ಕೊಡಿ ಸರ್. ಕುಮಾರ್, ಒಬ್ಬ ಮಗಳನ್ನ ಕಳ್ಕೊಂಡಿರೋ ನನಗೆ ಮತ್ತೆ ಅದನ್ನೆಲ್ಲ ಕೆದಕಿ ನೋವಾಗೋ ಹಾಗೆ ಮಾಡಬೇಡ. ನನಗದನ್ನ ತಡ್ಕೊಳಕ್ಕಾಗೋದಿಲ್ಲ. ಈಗ ಕಂಪ್ಲೇಂಟ್ ಕೊಟ್ರೆ ಸತ್ತೋಗಿರೋ ಮಗಳು ಬದುಕು ಬರ್ತಾಳ? ನಿಮ್ ಮಗಳು ಮತ್ತೆ ಬರ್ದೇ ಇದ್ರು ಅವಳ ಆತ್ಮಕ್ಕೆ ಶಾಂತಿನಾದ್ರೂ ಸಿಗುತ್ತೆ. ಪ್ಲೀಸ್ ದಯವಿಟ್ಟು ನನ್ನ ಬಲವಂತ ಮಾಡಬೇಡ. ಇದರಿಂದ ಏನು ಪ್ರಯೋಜನ ಇಲ್ಲ. ಸರ್, ಏನ್ ಸರ್ ಮಾತಾಡ್ತಾ ಇದ್ದೀರಾ? ನನ್ ಪ್ರಾಣ ಒತ್ತೆ ಇಟ್ಟು ಅವ್ರಿಬ್ಬರನ್ನು ಅರೆಸ್ಟ್ ಮಾಡಿದ್ದೀನಿ. ಪ್ಲೀಸ್. ಹರ್ಷ, 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 ನೋಡು, ನಿಮ್ಮಪ್ಪ ಕಂಪ್ಲೇಂಟ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ನೀನಾದ್ರೂ ಹೇಳು, ಕಂಪ್ಲೇಂಟ್ ಕೊಡು ಅಂತ. ಕುಮಾರ್,
ಭಾರತದಲ್ಲಿ ನ್ಯಾಯ ಕಾಪಾಡೋದಕ್ಕೆ ಹೋದ್ರೆ ಎಂಥ ಅನ್ಯಾಯ ಸಿಗುತ್ತೆ ಅಂತ ನಾನ್ ನಿನಗೆ ಹೊಸದಾಗಿ ಹೇಳ್ಬೇಕಾಗಿಲ್ಲ. ನೋಡು, ಇದು ನಮ್ಮ ಕುಟುಂಬದ ವಿಷಯ. ಇದ್ರಲ್ಲಿ ನೀನ್ ತಲೆ ಹಾಕ್ಬೇಡ. ನನಗ್ ಗೊತ್ತ ನಿಮ್ಮಂತವರು ಅಂತವ್ರನ್ನ ಮಟ್ಟ ಹಾಕೋಕ್ ಇಂಜಿಲಿತೀರಾ ಅಂತ. ನೀಚ್ ಕೆಲಸ ಮಾಡೋ ರಾಕ್ಷಸರಿಗೆ ನಿಮ್ಮಂತವರೇ ದಾರಿದೀಪ ಆದ್ರೆ ಇನ್ ಬೇರೆ ವಿದ್ಯಾರ್ಥಿಗಳ ಗತಿ ಏನು? ಹ, ಆವತ್ತು ಏನಂದ್ರಿ? ಎಲ್ಲಾ ಪೊಲೀಸ್ ಆಫೀಸರ್ಸು ನಿಂತರಾನೇ ಇದ್ರೆ ಕೇವಲ ಮಹಿಳೆ ಅನ್ನೋ ಶಬ್ದ ಹೋಗಿ ಪ್ರತಿಯೊಬ್ಬ ಮಹಿಳೆಯನು ಮಹಿಷಾಸುರ ಮರ್ದಿನ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಅಂದ್ರಿ. ಆದ್ರೆ ಇವತ್ತು ಯಾಕೆ ಸರ್ ಶಿಖಂಡಿ ಆಗ್ಬಿಟ್ರಿ? ಛೆ! ಹೆತ್ ಮಗಳಿಗೆ ನ್ಯಾಯ ಸಿಗೋದ್ ಬೇಡ ಅಂತ ಹೇಳೋ ನೀವು ಒಂದ್ ತಂದೆನಾ? ನೋಡಿ, ಮಗಳು ಅನ್ನೋ ಸೆಂಟಿಮೆಂಟ್ ನಿಮಗಿಲ್ದೇ ಇರ್ಬೋದು, ಆದ್ರೆ ನನಗೆ ನನ್ ಕರ್ತವ್ಯ ಅನ್ನೋ ಕಮಿಟ್ಮೆಂಟ್ ಇದ್ದೇ ಇದ್ದೆ. ನೀವು ಕಂಪ್ಲೇಂಟ್ ಕೊಡದೆ ಹೋದ್ರೂ ಪರವಾಗಿಲ್ಲ, ಆ ನನ್ ಮಕ್ಕಳನ್ನ ನಾನು ಗಲ್ಲಿಗೇರಿಸದೆ ಬಿಡೋದಿಲ್ಲ. ಬಟ್ ಒನ್ ಥಿಂಗ್ ಮಿಸ್ಟರ್ ಸದಾಶಿವರಾವ್, 100 ವರ್ಷ ಶಿಖಂಡಿಯಾಗಿ ಬಾಳೋದ್ಕಿಂತ 3 ನಿಮಿಷ ಅಭಿಮನ್ಯುವಾಗಿ ಬದುಕಿ.